ತಂದು ಕೊಡ್ತೀರಾ ಜೀವ ತಂದು ಕೊಡ್ತೀರಾ? ಹೊಡಿರಿ ಸರ್, ನಾನು ಜನಗೋಸ್ಕರ ಓಡಿಸ್ಕೊಳಕ್ ಹೋರಾಡಿದ್ದೀನಿ. ಹೊಡಿರಿ ಸರ್, ಹೊಡಿರಿ. ಸುಳ್ಳು ಹೇಳ್ಬೇಡಿ ನೀವು. ನನ್ನ ಹತ್ರ ಸಾಕ್ಷಿ ಇದೆ ನೀವು ಡಾಕ್ಟರ್ ಅಲ್ಲ ಅಂತ. ಡಾಕ್ಟರ್ ಓದಿಲ್ಲ ಏನಿಲ್ಲ, ಮೆಡಿಸಿನ್ ಮಾತ್ರ ನೀಟಾಗಿ ಕೊಡ್ತಾರೆ. ಇರಿ ನಾನು ಮಾತಾಡ್ತೀನಿ. ಅಲ್ಲ, ನನ್ನೇ ಇದು ಟಾರ್ಗೆಟ್ ಮಾಡಿದ್ರೆ ಇನ್ನು ಎಷ್ಟೋ ಜನ ಫೇಕ್ ಡಾಕ್ಟರ್ಗಳಿದ್ದಾರೆ. ಅದ್ರಲ್ಲಿ ಬೇರೆ ಸುಳ್ಳು ಹೇಳ್ತಾರೆ. ನಾಲಿಗೆನ ಚಪ್ಪಲ್ಲ ಅದು, ಹಂಗೆ ಮಾತಾಡೋದು. ಗುರಾಯಿಸೋದಲ್ಲ ಬೇಡ, ಹಂಗೆ ಮಾತಾಡೋದು. ಗುರಾಯಿಸೋದಕ್ಕೆ ಇದಕ್ಕೆಲ್ಲ ನಾವು ಎದುರಲ್ಲ. ಅವ್ರು ಏನು ಓದಿರೋದು? MBBS ಓದಿದಾರಂತ ನೋಡಿ, MBBS ಅಂತ ನೋಡಿ. ಅವ್ರಿಗೆ ಗೊತ್ತಿಲ್ಲ ನೋಡಿ, ಅವರೇ ಕೇಳ್ತಾ ಇದಾರೆ. ನೋಡಿ BHMS ಅಂತ. ಅಯ್ಯೋ, ಅವರು MBBS ಓದಿದಾರೆ ಅಂತ ಹೇಳಿದಾರೆ. ಇಲ್ಲಿ ಫೌಂಡೇ ಆಗ್ತಾ ಇಲ್ಲ. ಇದು ಫೇಕ್ ಡಾಕ್ಟರ್ಗಳ ವಿರುದ್ಧ ವಿಜಯ್ ಟೈಮ್ಸ್ ಸಾರಿದ ಸಮರದ ಝಲಕ್. SSLC ಫೇಲ್ ಆದರೂ ಡಾಕ್ಟರ್ ಪ್ರಾಕ್ಟೀಸ್ ಮಾಡಿ ಜನರ ಪ್ರಾಣದ ಜೊತೆ ಚೆಲ್ಲಾಟ ಆಡೋ ಡೆಡ್ಲಿ ಡಾಕ್ಟರ್ಗಳ ವಿರುದ್ಧ ವಿಜಯ್ ಟೈಮ್ಸ್ ಅಭಿಯಾನವನ್ನೇ ಆರಂಭಿಸಿದೆ. ನಮ್ಮ ಈ ರಹಸ್ಯ ಕಾರ್ಯಾಚರಣೆಯ ಅಭಿಯಾನದಲ್ಲಿ ಈ ಬಾರಿ ಸಿಕ್ಕಿಬಿದ್ದಿದ್ದು ಕಾಂಪೌಂಡರ್ ಡಾಕ್ಟರ್. ಇವನೇ ಆ ಡೆಡ್ಲಿ ಫೇಕ್ ಡಾಕ್ಟರ್. ಹೆಸರು ರಮೇಶ್ CR. ಈತ ಡಾಕ್ಟರ್ ವೇಷ ಹಾಕಿಕೊಂಡು ಪ್ರಾಕ್ಟೀಸ್ ಮಾಡ್ತಿರೋದು ಬೆಂಗಳೂರಿನ ಹೊಂಗಸಂದ್ರದ ಬಾಲಾಜಿ ಲೇಔಟ್ನಲ್ಲಿರುವ ಚೇತನ್ ಕ್ಲಿನಿಕ್ನಲ್ಲಿ. ಈ ನಕಲಿ ವೈದ್ಯನ ಅಸಲಿ ಮುಖ ನೋಡಿದ್ರೆ ನೀವೇ ಬೆಚ್ಚಿ ಬೀಳ್ತೀರಾ. ಈ ಫೇಕ್ ಡಾಕ್ಟರ್ ಈ ಹಿಂದೆ ಹೊಂಗಸಂದ್ರದಲ್ಲಿರುವ ಕಾವ್ಯ ನರ್ಸಿಂಗ್ ಹೋಮ್ನಲ್ಲಿ ಕಾಂಪೌಂಡರ್ ಆಗಿ ಕೆಲಸ ಮಾಡುತ್ತಿದ್ದನಂತೆ. ಈಗ ಫುಲ್ ಟೈಮ್ ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡಿ ಜನರ ಪ್ರಾಣಕ್ಕೆ ಕುತ್ತು ತರ್ತಿದ್ದಾನೆ. ಈತನ ಬಣ್ಣ ಬಯಲು ಮಾಡಲು ನಾವು ರೋಗಿಗಳ ವೇಷ ಧರಿಸಿ ಹೊಟ್ಟೆ ನೋವು ಅಂತ ಹೇಳಿಕೊಂಡು ಆತನ ಚೇತನ ಕ್ಲಿನಿಕ್ಗೆ ಎಂಟ್ರಿ ಕೊಟ್ವಿ. ಜ್ವರ ಇಲ್ಲದಿದ್ರೂ ಜ್ವರ ಇದೆ ಅಂತಾನೆ. ಹೊಟ್ಟೆ ನೋವೇ ಇಲ್ಲದ ನಮ್ಮ ತಂಡದ ಆರೋಗ್ಯವಂತ ಸದಸ್ಯ ಈ ನಕಲಿ ಡಾಕ್ಟರ್ ರಮೇಶ್ನ ಮುಂದೆ ನಿಂತಾಗ ಆತ ಚೆಕ್ ಮಾಡ್ದ. MBBS ಡಾಕ್ಟ್ರಿಗೂ ಕಡಿಮೆ ಇಲ್ಲದಂತೆ ಒಂದಷ್ಟು ಮೆಡಿಸಿನ್ ಬರೆದು ಕೊಟ್ಟ. ಕಾಮಿಡಿ ಅಂದರೆ ಹೊಟ್ಟೆ ನೋವು ಅಂತ ನಾಟಕ ಆಡಿದ ನಮ್ಮ ತಂಡದ ಸದಸ್ಯನಿಗೆ ನಿಮಗೆ ಜ್ವರ ಇದೆ, ಕೂಡಲೇ ನೀವು ಈ ಔಷಧಿಯನ್ನು ತೆಗೆದುಕೊಳ್ಳಬೇಕು ಅಂತ ಮಾರುದ್ದದ ಚೀಟಿಯಲ್ಲಿ ಮೆಡಿಸಿನ್ ಬರೆದು ಕೊಟ್ಟ. ಈ ಮೆಡಿಸಿನ್ಗಳನ್ನು ಪಕ್ಕದಲ್ಲೇ ಇರುವ ಈತನದ್ದೇ ಮೆಡಿಕಲ್ ಶಾಪ್ನಲ್ಲೇ ಖರೀದಿಸಬೇಕು. ಜ್ವರವೇ ಇಲ್ಲದ, ಹೊಟ್ಟೆ ನೋವೇ ಇಲ್ಲದ ನಮ್ಮ ತಂಡದ ಸದಸ್ಯನಿಗೆ 4 ಇಂಜೆಕ್ಷನ್, 4 ಟ್ಯಾಬ್ಲೆಟ್, 2 ಡ್ರಿಪ್ಸ್ ಬರೆದಿದ್ದ. 1115 ರೂಪಾಯಿ ಆಯಿತು. ರೋಗ ಯಾವುದೇ ಇರಲಿ, ಅದೇ ಟ್ಯಾಬ್ಲೆಟ್, ಅದೇ ಇಂಜೆಕ್ಷನ್. ಮೆಡಿಕಲ್ನಿಂದ ಮೆಡಿಸಿನ್ ಖರೀದಿಸಿ ಡಾಕ್ಟರ್ ಹತ್ರ ಬಂದರೆ ಈ ಖದೀಮ ಡಾಕ್ಟರ್ ನಮ್ಮ ತಂಡದ ಆರೋಗ್ಯವಂತ ಸದಸ್ಯನಿಗೆ ಇಂಜೆಕ್ಷನ್ ಕೊಟ್ಟು ಡ್ರಿಪ್ ಹಾಕಿಸಿ ಮಲಗಿಸ್ದ. ಈ ರೀತಿ ನಮಗೆ ಮಾತ್ರ ಅಲ್ಲ, ಈ ಕ್ಲಿನಿಕ್ಗೆ ಬರುವ ಎಲ್ಲ ರೋಗಿಗಳಿಗೂ ಇದೇ ಗತಿ. ರೋಗ ಯಾವುದೇ ಇರಲಿ, ಔಷಧಿ ಅದೇ, ಬಿಲ್ ಮಾತ್ರ 1000ಕ್ಕಿಂತ ಕಡಿಮೆ ಇಲ್ಲ. ಈ ನಕಲಿ ವೈದ್ಯನ ಕರಾಳ ಮುಖ ಬಯಲಾದ ತಕ್ಷಣ ವಿಜಯ್ ಟೈಮ್ಸ್ನ ಗೇಟ್ ಕ್ರ್ಯಾಶ್ ತಂಡ ಡಾಕ್ಟರ್ ಚೇಂಬರ್ಗೆ ಎಂಟ್ರಿ ಕೊಟ್ಟು ನೇರವಾಗಿ ನೀವು ಡಾಕ್ಟರ್ ಓದಿದ್ದಕ್ಕೆ ಸಾಕ್ಷಿ ಕೊಡಿ ಅಂತ ಕೇಳಿದೆವು. ಆಗ ಆತ BMS ಆಗಿದೆ ಅಂತ ಸುಳ್ಳು ಹೇಳ್ದ. ಈ ನಕಲಿ ಡಾಕ್ಟರ್ ಏನೂ ಓದಿಲ್ಲ, ಈತ ಒಬ್ಬ ಡೋಂಗಿ ಡಾಕ್ಟರ್ ಅನ್ನೋದು ನಮಗೆ ಪಕ್ಕಾ ಮೊದಲೇ ಗೊತ್ತಿತ್ತು. ಆ ಕಾರಣದಿಂದಾಗಿ ನಾವು ಈತನಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿದ್ವಿ. ಆಗ ಆತ ತಡಬಡಿಸಿ ಕೊಟ್ಟ ಉತ್ತರ ಕೇಳಿ ನಮಗೆ ನಗುವೇ ತಡೆಯಲಾಗಲಿಲ್ಲ. ಎಷ್ಟು ಓದಿದ್ರೆ ಹೇಳಿ ಸರ್ ಹೋಗ್ಲಿ. ಸೆಕೆಂಡ್ PUC ಇದು ಮಾಡಿದ್ವಿ ಸರ್, BMS ಮಾಡಿ ಇದು ಮಾಡಿದ್ವಿ. ಸೆಕೆಂಡ್ PUC ಆದಮೇಲೆ BMS ಇನ್ನೇನು ಮತ್ತೆ ಸೈನ್ಸ್ ಇದು ಅದಪ್ಪ CET ಬರ್ದಿದ್ವಿ. CET ಬಂದಮೇಲೆ ಇದು ನೀಟ್ ಬಂದಮೇಲೆ ನೀಟ್ ಬಂದು ಪಾಸ್ ಆದ್ಮೇಲೆ ನೀಟ್ ಮೇಲೆ ಅದ್ರ ಸರ್ಟಿಫಿಕೇಟ್ ಸ್ವಲ್ಪ ತೋರಿಸಿ ನೋಡಿ. ಇದು ಫೇಕ್, ಇದು ವಿತ್ ಪ್ರೂಫ್ ನಾನು ಇಲ್ಲಿ ತೋರಿಸ್ತೀನಿ. KMCಯಲ್ಲೇ ರಿಜಿಸ್ಟರ್ ಆಗಿಲ್ಲ. BAMS ಆಯುರ್ವೇದಿಕ್ ಡಾಕ್ಟ್ರು ಅಂತ ಫೇಕ್ ಡಾಕ್ಟ್ರು. ಆಯುರ್ವೇದಿಕ್ಕೂ ಓದಿಲ್ಲ ಇವರು. ಚಿಕ್ಕ ಮಕ್ಕಳು ಬರ್ತಾರೆ, ಅವ್ರಿಗೂ ಇಂಜೆಕ್ಷನ್ ಬೇಕಂತ ಕೇಳ್ತಾರೆ. ರಮೇಶ್ CR ಇದನ್ನ ನೀಟಾಗಿ ತೊಗೊಳ್ಳಿ ಸರ್. ಇದು ಸೇರಿಸಿ ಸಾಕ್ಷಿ ಆಗುತ್ತೆ. ಫೇಕ್ ಮಾಡಿಸ್ಕೊಂಡಿರೋದು ಸೇರಿಸಿ ಸಾಕ್ಷಿ ಆಗುತ್ತೆ. ಅಲ್ಲ, ನನ್ನೇ ಇದು ಟಾರ್ಗೆಟ್ ಮಾಡಿದ್ರೆ ಇನ್ನು ಎಷ್ಟೋ ಜನ ಫೇಕ್ ಡಾಕ್ಟರ್ಗಳಿದಾರಲ್ಲ. ನೀವು ಓದೇ ಇಲ್ಲ, ಅದ್ರಲ್ಲಿ ರಿಜಿಸ್ಟ್ರೇ ಆಗಿಲ್ಲ ನೀವು.
ತೋರಿಸ್ಲಾ? ಯಾಕೆ ಅಂದರೆ ನನ್ನ ಹತ್ರನೇ ಕೇಳ್ತೀರಾ ನೀವು ಯಾಕೆ ಅಂತ? ಅದೆಲ್ಲ ನನ್ನ ಕತೆ ಹೇಳ್ಬೇಡಿ ಸರ್, ನಾನು ತೋರಿಸ್ತೀನಿ ನೀವು ಎಲ್ಲಿ ರಿಜಿಸ್ಟರ್ ಆಗಿರೋದು ಏನು ಅಂತ. ನೀವು ಎಷ್ಟು ಓದಿದ್ದೀರಾ ಅಂತ ನಾನು ಹೇಳ? ಹಾಂ, ಓದಿದ್ದೀರಾ ನೀವು ಡಾಕ್ಟ್ರು? ಸುಮ್ಮನೆ ಸುಳ್ಳು ಹೇಳ್ಬೇಡಿ. ನಾನು KMCಯಲ್ಲಿ ನಾನು ಚೆಕ್ ಮಾಡಿಕೊಂಡೇ ಬಂದಿರೋದು. ನೀವು ಓದೇ ಇಲ್ಲ, ನಿಮ್ಮ ಮನೆ ಬರ ಇಲ್ಲ ಇದೆ ನೋಡಿ. ಫೇಕ್ ಡಾಕ್ಟ್ರು 8507 ರಿಜಿಸ್ಟರ್ ನಂಬರ್ ಅಂತ ವಿತ್ ಪ್ರೂಫ್ ತೋರಿಸಿದ್ದೀನಿ. CS ರಮೇಶ್ ಅಂತ ಇವರು ಡಾಕ್ಟ್ರು ಅಂತ MBBS BMS ಮಾಡಿರೋದು ಅಂತ ಸರ್ಟಿಫಿಕೇಟ್ ಹಾಕೊಂಡಿದ್ದಾರೆ. ಫೇಕ್. ಇವರು ಡಾಕ್ಟರ್ ಅಲ್ಲ, ಪದೇ ಪದೇ ಹೇಳ್ತಿದ್ದೀನಿ, ಇವರು ಡಾಕ್ಟರ್ ಅಲ್ಲ. ನಾನು ತೋರಿಸ್ತೀನಿ ಸರ್. ಹೆಂಗ್ ಗೊತ್ತಾಯ್ತು ಡಾಕ್ಟರ್ ಅಲ್ಲ ಸರ್ ಅವ್ರಿಗೆ? ಸರ್ ನಾನು ತೋರಿಸ್ತೀನಿ ಸರ್. ಬಂದವ್ರಿಗೆಲ್ಲ ಇಂಜೆಕ್ಷನ್ ಮಾಡೋದು, ಟ್ಯೂಬ್ ಹಾಕೋದು ಮಾಡ್ತಾರದು ಅನ್ಯಾಯ ಅಲ್ವಾ ಅದು? ಸರ್ ನನ್ನ ಹೆಸರು ರೆಡ್ಡಿ ಅಂತ ಸರ್. ಇಲ್ಲಿ ಬರ್ತಾ ಇದೀವಿ ರೆಗ್ಯುಲರ್ ಆಗಿ. ಒಂದು ದಿವಸ ಮಗಲ್ನು ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ, ಇಲ್ಲೇ ಪಕ್ಕದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಎಲ್ಲ ಟ್ಯಾನಿಕ್ ಕೊಟ್ಟರು, ಎಲ್ಲ ಮಾಡಿದ್ವಿ. 3ನೇ ದಿವಸ ಇನ್ನೂ ಕಮ್ಮಿ ಅಲ್ಲಿ ಇಲ್ಲಿ ಬಂದ್ರೆ ಆ ಡಾಕ್ಟರ್ಸ್ನೇ ಬೈತಾರೆ, ಅವ್ರಿಗೇನ್ರಿ ಲಕ್ಷಾಂತರ ಸಂಬಳ ಇರುತ್ತೆ, ಸುಮ್ಮನೆ ಏನೋ ಒಂದು ಬರೆದ್ಬಿಟ್ಟು ಹೋಗ್ತಾರೆ. ನಾವು ಮತ್ತೆ ಇಲ್ಲಿ ಬಂದ್ರೆ ಬೇರೆಯವ್ನು ಕಾಲ್ ಮಾಡ್ತಾನೆ, ಯಾರೋ ಪೇಷಂಟ್ ಬಂದಾರ ಬ್ಲಡ್ ತಗೊಂಡು ಹೋಗಿ ಅಂತ. ಅವ್ನು ಬಂದು ಬ್ಲಡ್ ಸ್ಯಾಂಪಲ್ ತಗೊಂಡು ಹೋಗ್ತಾನೆ 1500. ಆ 1500 ಮತ್ತೆ ಇವ್ನು 500 ಅವ್ನು ವಾಪಸ್ ಕೊಡ್ಬೇಕು. ಈ ತರ ಒಂದು ಮಾಫಿಯಾ ತರ. ಸೊ ಮೊದಲು 100 ರೂಪಾಯಿ ತಗೊಂತ ಇದ್ರು, ಈಗ 200 ರೂಪಾಯಿ ಮಾಡ್ತಾನೆ. 500 ರೂಪಾಯಿ ಸರ್. 500 ರೂಪಾಯಿ ಮಾಡಿದ್ರೆ ಸುಮ್ಮನೆ ಜ್ವರ ಅಂತ ಹೇಳಿ 3-4 ಇಂಜೆಕ್ಷನ್ ಆಗ್ಬಿಡ್ತಾನೆ ಸರ್. ಯಾವ್ದೋ ಒಂದು ಸೆಟ್ ಆಗ್ಬೇಕಷ್ಟೇ. ಅವ್ರಿಗೇನು ಎಕ್ಸ್ಪೀರಿಯನ್ಸ್ ಇಲ್ಲ, ಏನಿಲ್ಲ. ನಾನು ಅದೇ ಲಾಸ್ಟ್ ಟೈಮ್ ಅವತ್ತೇ ಬಿಟ್ಬಿಟ್ಟೆ. ಮಕ್ಕಳು 4 ವರ್ಷ ಸರ್ ನನ್ನ ಮಗಳು, ಅವತ್ತೇ ಬಿಟ್ಬಿಟ್ಟೆ. 3000 ಹಾಕಿದೆ ನಾವು. ನಮಗೆ ಕೆಮ್ಮು ಜ್ವರ. ಎಷ್ಟು ದಿನದಿಂದ? ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ರು. ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ಇವತ್ತೇ ಬಂದಿದ್ದು. ಇವತ್ತೇ ಬಂದಿದ್ದು. ಅವರು ಡಾಕ್ಟರ್ ಅಲ್ಲ, ನೀವು ಹೆಂಗ್ ಬಂದ್ರಿ ಇಲ್ಲಿಗೆ? ಸರ್ ನಮ್ಗೆ ಹೆಂಗ್ ಗೊತ್ತು ಈ ತರ ಮಾಡ್ತಾರೆ, ಈ ತರದವ್ರು ಇರ್ತಾರೆ. ಮತ್ತೆ ನಾವೇನೋ ಡಾಕ್ಟ್ರು ದೇವ್ರು ಅಂತ ಬರ್ತೀವಿ. ಡಾಕ್ಟರ್ ಅಂದ್ರೆ ನಾವು ದೇವ್ರು ಅಂತ ಅನ್ಕೊಳ್ತೀವಿ. ಹೌದು, ಈ ತರ ಪೇಷಂಟ್ಗಳ ಈ ತರ ಮಾಡ್ಬಿಟ್ರೆ ಅವ್ರ ಪ್ರಾಣ ಜೊತೆ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.